ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮತ್ತು ನಾನು ಚಾನಲ್ಗೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ವಿಶ್ವಗುರು ಬಸವಣ್ಣನವರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಬಸವಣ್ಣವರು ಹುಟ್ಟಿದ ಊರು ಯಾವುದು, ಯಾವಾಗ ಹುಟ್ಟಿದರು, ಹಾಗೂ ಅವರ ತಂದೆ ತಾಯಿಗಳು, ಬಸವಣ್ಣನವರ ಕೊಡುಗೆ ಅಪಾರ ದೇಶಕ್ಕೆ, ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೂ 2024ರಲ್ಲಿ ಬಸವ ಜಯಂತಿ ಯಾವಾಗ ಬಂದಿದೆ ಇದರ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ನನ್ನ ಧನ್ಯವಾದಗಳು. ಯಾರೆಲ್ಲ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ನಾನು ಹಾಕುವ ವಿಡಿಯೋನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ನೇಹಿತರೆ. ಹಾಗಿದ್ರೆ ಶುರು ಮಾಡೋಣ. ಈ ಬಾರಿ ಮೇ 10ರಂದು ಬಸವ ಜಯಂತಿಯನ್ನು ಆಚರಿಸಲಾಗ್ತದೆ ಸ್ನೇಹಿತರೆ. ಪ್ರತಿ ವರ್ಷವೂ ವೈಶಾಖ ಮಾಸದ 3ನೇ ದಿನ ಬಸವ ಜಯಂತಿಯನ್ನು ಆಚರಿಸುತ್ತಾ ಬರಲಾಗಿದೆ. ಸಮಾಜದಲ್ಲಿ ಲಿಂಗ ಅಸಮಾನತೆ, ಜಾತಿ, ಧರ್ಮದ ವಿರುದ್ಧ ಹೋರಾಡಿದ ಬಸವಣ್ಣ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಸ್ನೇಹಿತರೆ. ಮೇ 10 ಬಸವ ಜಯಂತಿ ಕೂಡ ಇದೆ. ಆ ದಿವಸ ಅಕ್ಷಯ ತೃತೀಯ ಕೂಡ ಇದೆ ಸ್ನೇಹಿತರೆ. ಇನ್ನು ಬಸವ ಜಯಂತಿಯು ಹಿಂದೂಗಳ ಹಬ್ಬ ಸ್ನೇಹಿತರೆ. ಬಸವಣ್ಣನವರ ಜನ್ಮದಿನದ ಗೌರವಾರ್ಥವಾಗಿ ಕರ್ನಾಟಕದ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಲಿಂಗಾಯತರು ಇದನ್ನು ಆಚರಿಸುತ್ತಾರೆ. ಸರ್ವಸಾಮಾನ್ಯ ಎಲ್ಲರೂ ಆಚರಿಸ್ತಾರೆ ಸ್ನೇಹಿತರೆ. ಇನ್ನು ಈ ಎಲ್ಲ ರಾಜ್ಯಗಳಲ್ಲಿ ಇದು ರಜಾ ದಿನವಾಗಿದೆ ಸ್ನೇಹಿತರೆ. ಭಗವಾನ್ ಬಸವಣ್ಣ ಲಿಂಗಾಯತ ಧರ್ಮದ ಸಂಸ್ಥಾಪಕರು ಮತ್ತು ಅವರ ಜನ್ಮದಿನವನ್ನು ಹೊಸ ಯುಗದ ಆರಂಭವೆಂದು ಪರಿಗಣಿಸಲಾಗ್ತದೆ ಸ್ನೇಹಿತರೆ. ಇದನ್ನು ಬಸವಣ್ಣನ ಯುಗ ಅಥವಾ ಬಸವೇಶ್ವರಗ ಎಂದು ಕರೆಯಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಭಗವಾನ್ ಬಸವೇಶ್ವರ ಜನ್ಮದಿನವು ಸಾಮಾನ್ಯವಾಗಿ ವೈಶಾಖ ಮಾಸದ 3ನೇ ದಿನದಂದು ಬರುತ್ತದೆ. ವರ್ಷದಿಂದ ವರ್ಷಕ್ಕೆ ಬಸವ ಜಯಂತಿಯ ದಿನಾಂಕವು ಬದಲಾಗುತ್ತದೆ ಸ್ನೇಹಿತರೆ. ಇನ್ನು ಬಸವಣ್ಣನವರ ಕುರಿತು, ಬಸವಣ್ಣನವರು ಎಲ್ಲಿ ಹುಟ್ಟಿದರು? ಹುನಗುಂದದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬಾಗೇವಾಡಿಯಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಜನಿಸಿದರು ಸ್ನೇಹಿತರೆ. ಇವರು ಇಂಗಳೇಶ್ವರದಲ್ಲಿ ಜನಿಸಿದರು ಎಂದು ಕೆಲವು ಇತಿಹಾಸಕಾರರು ಹೇಳುತ್ತಾರೆ. ಅವರ ತಂದೆಯ ಹೆಸರು ಮದರಸ ಮತ್ತು ತಾಯಿಯ ಹೆಸರು ಮಾದಲಾಂಬೆ. ಅವರು ಬಾಲ್ಯವನ್ನು ಕೂಡಲ ಸಂಗಮದಲ್ಲಿ ಕಳೆದರು ಮತ್ತು ಗಂಗಾಂಬಿಕೆಯನ್ನು ವಿವಾಹವಾದರು. ಅವರ ಹೆಂಡತಿ ಗಂಗಾಂಬಿಕೆ ಬಿಜ್ಜಳನ ಪ್ರಧಾನಮಂತ್ರಿಯ ಮಗಳಾಗಿದ್ದಳು ಸ್ನೇಹಿತರೆ. ಬಿಜ್ಜಳನು ಕಳಚೂರಿ ರಾಜನಾಗಿದ್ದನು. ಬಸವಣ್ಣರು ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಅಲ್ಲಿಯೇ. ನಂತರ ಬಿಜ್ಜಳ ಅವರನ್ನು ಮುಖ್ಯಮಂತ್ರಿಯನ್ನಾಗಲು ಆಹ್ವಾನಿಸ್ತಾನೆ ಸ್ನೇಹಿತರೆ. ಬಸವಣ್ಣರು ಮಹಾನ್ ಕವಿ, ಸಮಾಜ ಸುಧಾರಕರು ಮತ್ತು ತತ್ವಜ್ಞಾನಿಯಾಗಿ ಹೊರಹೊಮ್ಮುತ್ತಾರೆ ಸ್ನೇಹಿತರೆ. ಇನ್ನು ಕಾವ್ಯದ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಪಸರಿಸಲು ಆರಂಭಿಸ್ತಾರೆ. ಲಿಂಗ ಅಥವಾ ಸಾಮಾಜಿಕ ಪೂರ್ವಗ್ರಹವನ್ನು ತಿರಸ್ಕರಿಸಲಾಯಿತು ಮತ್ತು ಇಷ್ಟಲಿಂಗ ಹಾರವನ್ನು ಅವರು ಪರಿಚಯಿಸಿದರು. ಬಿಜ್ಜಳನ ಸಾಮ್ರಾಜ್ಯದ ಮುಖ್ಯಮಂತ್ರಿಯಾಗಿ ಬಸವಣ್ಣ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ ಸ್ನೇಹಿತರೆ. ಇದು ನಂತರ ಎಲ್ಲ ವರ್ಗದ ಜನರಿಗೆ ಜೀವನದ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚಿಸಲು ಸಾಮಾನ್ಯ ಕೇಂದ್ರವಾದಂತಾಗಿದೆ ಸ್ನೇಹಿತರೆ. ಬಸವೇಶ್ವರರ ಸಾಕ್ಷಾರತ ಕೃತಿಗಳು ವಚನ ಸಾಹಿತ್ಯಗಳನ್ನು ಒಳಗೊಂಡಿವೆ ಸ್ನೇಹಿತರೆ. ಇನ್ನು ಬಸವಣ್ಣನವರ ಕೊಡುಗೆಗಳು ಅಪಾರ ಸ್ನೇಹಿತರೆ. ದೇಶಕ್ಕೆ ನೋಡೋಣ ಬನ್ನಿ. ಬಸವಣ್ಣನವರು ದೇಶದ ಅತ್ಯುತ್ತಮ ಸಮಾಜ ಸೇವಕರಲ್ಲಿ ಒಬ್ಬರು ಎಂದು ಹೇಳಬಹುದು ಸ್ನೇಹಿತರೆ. ಕರ್ನಾಟಕದಲ್ಲಿ ಭಕ್ತಿ ಚಳುವಳಿಗಳಲ್ಲಿ 2 ಪ್ರಾಥಮಿಕ ವರ್ಗಗಳಿದ್ದವು. ಭಕ್ತಿ ಆಂದೋಲನದ ಮೊದಲ ರೂಪವನ್ನು ಮಾದರ ಚೆನ್ನಯ್ಯ ಅವರು ಪ್ರಾರಂಭಿಸಿದರು. ತಡವಾಗಿ ಬಸವಣ್ಣ ಅದನ್ನು ಮುಂದುವರಿಸಿದರು. ಭಕ್ತಿ ಚಳುವಳಿ 2ನೇ ರೂಪವು ವಚನ ಸಾಹಿತ್ಯವನ್ನು ಆಧರಿಸಿದೆ. ಈ ಸುಧಾರಣೆಗಳ ಮೂಲಕ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ತಂದರು. ಜಾತಿ, ಬಣ್ಣ, ಆರ್ಥಿಕ ಸ್ಥಿತಿ ಇದ್ದರೂ ಎಲ್ಲರೂ ಸಮಾನರು ಎಂದು ಹೇಳಿದ ಬಸವಣ್ಣನವರು ಭಕ್ತಿ ಮಾರ್ಗವನ್ನು ಬೆಂಬಲಿಸಿದರು ಸ್ನೇಹಿತರೆ. ಇನ್ನು ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುಗಳಂತಹ ಮಹಾನ್ ಸಮಾಜ ಸುಧಾರಕರು ಮತ್ತು ಕವಿಗಳನ್ನು ನಿರ್ಮಿಸಿದ ಶರಣ ಸಮುದಾಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಬಸವಣ್ಣನವರ ಮಹತ್ವ ಕೊಡುಗೆ ಬಹಳವಾಗಿದೆ ಸ್ನೇಹಿತರೆ. ಅವರ ನಂಬಿಕೆಗಳು ಮತ್ತು ಬೋಧನೆಗಳು ಪ್ರಚಂಡವಾಗಿದ್ದವು. ಕೆಲವರು ಅವರ ಬೋಧನೆಯನ್ನು ಸಂಪೂರ್ಣವಾಗಿ ಅನುಸರಿಸಿದರು ಮತ್ತು ಇತರರು ಅನುಸರಿಸಲಿಲ್ಲ ಸ್ನೇಹಿತರೆ. ಅವರು ಸಮಾಜದ ಕೆಟ್ಟ ಅಭ್ಯಾಸಗಳ ವಿರುದ್ಧ ಹೋರಾಡಿದರು ಮತ್ತು ತಮ್ಮ ಆಳವಾದ ಸಾಮಾಜಿಕ ಜ್ಞಾನ ಮತ್ತು ಕಾವ್ಯದ ಮೂಲಕ ಜನರಿಗೆ ಹತ್ತಿರವಾಗಿದ್ದರು ಸ್ನೇಹಿತರೆ. ಇನ್ನು ಬಸವಣ್ಣನವರ ಜಯಂತಿ ಆಚರಣೆ. ಬಸವಣ್ಣನವರ ಅಪಾರ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿರುವ ಕರ್ನಾಟಕದಲ್ಲಿ ಬಸವ ಜಯಂತಿ ರಾಜ್ಯದಲ್ಲಿ ರಜೆ ಎಂದು ಘೋಷಿಸಲಾಗ್ತದೆ.
ಕರ್ನಾಟಕದಲ್ಲಿ ಎಲ್ಲ ನಗರ ಮತ್ತು ಹಳ್ಳಿಗಳಲ್ಲಿ ಜನರು ಇದನ್ನು ಅದ್ದೂರಿಯಾಗಿ ಆಚರಿಸ್ತಾರೆ. ದಿನದಂದು ಜನರು ಬಸವೇಶ್ವರ ದೇವಾಲಯಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಭೇಟಿ ನೀಡುತ್ತಾರೆ. ವಿಶೇಷವಾಗಿ ಸ್ನೇಹಿತರೆ, ರೈತರಿಗೆ ಇದು ಪ್ರಮುಖ ದಿನವಾಗಿದೆ. ಲಿಂಗಾಯತ ಸಮಿತಿಗಳು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿರ್ತಾರೆ ಮತ್ತು ಇದು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಸಾಮಾನ್ಯ ಅಭ್ಯಾಸವಾಗಿದೆ. ಸ್ನೇಹಿತರೆ, ಬಸವ ಜಯಂತಿಯಂದು ಜನರು ಸಿಹಿ ತಿಂಡಿ ವಿನಿಮಯ ಮಾಡಿಕೊಳ್ತಾರೆ. ಬಸವಣ್ಣನವರ ಬೋಧನೆಗಳನ್ನು, ವಚನಗಳನ್ನು ನೆನಪಿಸುವ ಉಪನ್ಯಾಸಗಳನ್ನು ನಡೆಸ್ತಾರೆ. ಸ್ನೇಹಿತರೆ, ಬಸವ ಜಯಂತಿಯನ್ನು 6-7 ದಿನಗಳ ಕಾಲ ಆಚರಿಸುವ ಮತ್ತು ಹಲವಾರು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ಕೂಡಲ ಸಂಗಮಕ್ಕೆ ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ಜನರು ಇದಿಷ್ಟು ಬಸವ ಜಯಂತಿ, ಅದರ ಆಚರಣೆ ಸ್ನೇಹಿತರೆ. ಹಾಗೂ ಬಸವಣ್ಣನ ಕುರಿತು ನನಗೆ ಗೊತ್ತಿದ್ದಷ್ಟು ಹೇಳಿದ್ದೇನೆ ಸ್ನೇಹಿತರೆ. ಆದಷ್ಟು ವಿಡಿಯೋನ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.